ವೆಲ್ಕಮ್ ಟು ಯಾಕೆ ಅಂತಂದ್ರೆ ಸಡನ್ ಪ್ಲಾನ್ ನೈಟ್ 12 ಗಂಟೆಲೇನೋ ಪ್ಲಾನ್ ಮಾಡಿದ್ದು ಬಂದಿದೀವಿ. ಅದೇನಾಗುತ್ತೋ ಗೊತ್ತಿಲ್ಲ. ಆಯುಷ್ ಮೇಲೆ ಹೋಗ್ತೈತೆ. ಭಯಂಕರವಾಗಿತ್ತು. ಬಟ್ ಥ್ರಿಲ್ ಆಗಿ ಒಂಥರ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಬರ್ತಾನೆ ಇಲ್ಲ. ಬಾ ದೇವ್ರೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಬ್ಲಾಗ್ ನಮಗೆ ಆ್ಯಕ್ಚುಲಿ ಮೆಮೊರಬಲ್ ಅನ್ಕೋಬೋದು. ಯಾಕೆ ಅಂತಂದರೆ ಸಡನ್ ಪ್ಲ್ಯಾನ್ ನೈಟ್ 12 ಗಂಟೆಲೇನೋ ಪ್ಲ್ಯಾನ್ ಮಾಡಿದ್ದು ವಂಡರ್ಲಾಗ್ ಹೋಗೋಣ ಅಂತ. ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಇವರಿಬ್ಬರು ರೆಡಿ ಆಗ್ತಾ ಇದ್ದಾರೆ. ಹಾಯ್ ಗಾಯ್ಸ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳು ಮಂದಾರ, ಏನೇ ಹೇಳ್ತಾ ಇದ್ದೆ ಅವಾಗಲೇ. ಏನು ಎಲ್ಲಿಗೆ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ನಮ್ಮದು. ಅದು ಆಫೀಸಲ್ಲಿ ಫಿಕ್ಸ್ ಆಗಿದ್ದು ನಮ್ಮ ಪ್ಲ್ಯಾನ್. ಆಫೀಸಲ್ಲಿ ಎಲ್ಲೋ ಒಂದು ಕಡೆ ನೀರು ಬೀಳ್ತಾ ಇತ್ತಾ, ಇವಳು ಅದಕ್ಕೆ ನೋಡ್ಕೊಂಡು ಕೋಪ ಮಾಡಿಕೊಂಡು ಒಂಡ್ರೆಲ್ಲ ಕರಿತಾ ಇರ್ತೀನಿ, ಯಾವಾಗ ಕರೆದ್ರು ಬರಲ್ಲ ಅಂತ ಕೋಪ ಮಾಡ್ಕೊಂಡಿದ್ಲು. ಇವರೊಬ್ರು ಎಲ್ಲದಕ್ಕೂ ರೆಡಿ ಕೋಪ ಮಾಡ್ಕೊಂಡ. ಆಸೆ ಇದ್ದಿದ್ದು ಇತ್ತು, ಬಟ್ ನನ್ನಿಂದನೇ ಫ್ಲಾಪ್ ಆಗಿದ್ದೆ ಪ್ಲ್ಯಾನು. ಸೊ ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸಿಗೋಣ ವಂಡರ್ಲಾದಲ್ಲಿ, ಆಯಿತಾ. ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ಸೊ ಅಲ್ಲೇ ಏನಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಟಿಫನ್ ಮಾಡ್ಕೊತಾ ಇದ್ವಿ. ಎಲ್ಲಿಗೆ ಬಂದಿದ್ವಿ ನಾವು? ಮೆಜೆಸ್ಟಿಕ್ಕಲ್ಲಿ ಟಿಫನ್ ಮಾಡೋಕ್ಕೆ ಇದ್ವಿ. ರೈಸ್ ಮಂದಾರ ಇಲ್ಲಿಗೆ ತಗೊಬರ್ತಾ ಇದ್ದಾಳೆ ದೋಸೆ. ಶ್ರೀ ಮಂದಾರ ನಾವು ವಂಡರ್ಲಾಗ್ ರೀಚ್ ಆದಾಗ ಆಲ್ರೆಡಿ 9:30 ಆಗಿತ್ತು. ನೋಡ್ತಾ ಇದ್ರೇ ಅಲ್ಲಿ ಆಟ ಆಡಿದಷ್ಟು ಖುಷಿ ಆಗ್ತಾ ಇತ್ತು. ಒಂಥರ ಸಮಾಧಾನ ಆಯಿತು. ಎಷ್ಟೊಂದು ದಿವಸದಿಂದ ಖುಷಿ ಇತ್ತಲ್ವಾ ಹೋಗ್ಬೇಕಂತ. ಹಾಗಾಗಿ ವೆಲ್ಕಮ್ ಟು ವಂಡರ್ಲಾ. ಓ ಗೈಸ್ ನೋಡಿ, ನೋಡ್ರಲ್ಲ ಮಾತಾಡ್ದಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಮಾತಾಡೋ ಬಂದಾರ, ನೀನೇ ಮಾತಾಡಬೇಕು. ತುಂಬ ಖುಷಿಯ ಯಾಕಂದ್ರೆ ನಾನು ಕಟ್ ಮಾಡು ಎಡಿಟ್ ಮಾಡು ಏನಿಲ್ಲ, ಹೆಂಗ್ ಮಾತಾಡಿರ್ತೀನಿ ಹಂಗೆ. ವಂಡರ್ಲಾ ನಂಗೆ ಆ್ಯಕ್ಚುಲಿ ಈ ಥರ ವಾಟರ್ ಗೇಮ್ಸ್ ಅಂದರೆ ತುಂಬ ಇಷ್ಟ. ಹಲೋ ಗೈಸ್, ವಂಡರ್ಲಾಗ್ ಬಂದ್ವಿ ಇವಾಗ. ನೋಡಿ ಇವ್ರಿಗೆ ಮ್ಯಾಚ್ ಆಗ್ಬೇಕು ಅಂತ ನಾನು ಆಕ್ಚುಲಿ ಗೈಸ್ ಅವಳಿಗೂ ಕಾಣಿಸಲ್ಲ, ಅದಕ್ಕೆ ಹಾಕೊಂಡವಳೆ ಹೊಡಿತವಳೆ. ಬಂದಾರ ಮಾತಾಡು ಬಂದಾರ. ವೆಲ್ಕಮ್ ಟು ವಂಡರ್ಲಾ ಗೈಸ್. ನನ್ನ ಬ್ಲಾಗಲ್ಲಿ ನಾನೇ ಕಾಣಿಸ್ತಿಲ್ಲ. ಬೇಡ ಬಿಡು ಬಿಡು, ಬಾಯ್ ಇಡಗಲ್ಲ ಬಾರೆ. ಏನ್ ಬೇಕು ಶ್ರೀ? ಬಂದಿರೋದೇ ಫೋಟೋಸ್ಗೆ ಅಂತ ಗೈಸ್. ಆಡ್ಬೇಕು ಗೇಮ್ಸ್ ಅಲ್ಲಿ ಇಲ್ಲ. ಲಾಸ್ಟ್ ಟೈಮ್ ಆಲ್ರೆಡಿ ಇವಳು ಒಂದ್ಸಲಿ ಬಂದಿದ್ದಾಳೆ ಅಂದ್ರೆ ಮತ್ತೆ ಬೇಕು ಅಂದ್ರೆ ಮತ್ತೆ ಬಂದವಳೆ ಗೈಸ್. ಇವಳಂತೂ ಮೈಸೂರು GRS ನೋಡಿದ್ದೆ. ನಾನು ಮೈಸೂರು GRS 14 ಟೈಮ್ಸ್ ಹೋಗಿದ್ದೀನಿ. 3rd ಇಂದ 10th ವರೆಗೂ ಕಂಟಿನ್ಯೂಸ್ ಸ್ಕೂಲಲ್ಲಿ, ಮತ್ತೆ ಫ್ಯಾಮಿಲಿ ಟ್ರಿಪ್ಪು 2 ವರ್ಷಕ್ಕೊಂದ್ಸಲಿ GRS. ಕಾಣಿಸ್ತೈತಾ? ಕಾಣಿಸ್ತಾ ಇದೆ. ಬರೀ ಚೆನ್ನಾಗಿದೆ. ಅವ್ರನ್ನ ಫೋಕಸ್ ಮಾಡಿದ್ದೆ. ಎಲ್ಲ ಫೋಟೋಶೂಟ್ ಗೈಸ್. ಬಿಸಿ ಬಿಸಿ ಬಿಸಿ. ಇಲ್ಲ ಇಲ್ಲ ಇಲ್ಲ. ಗಾಗಲ್ಸ್ ಎಷ್ಟು ತಂದಿದೆಯಾ ತೋರಿಸು. ಗಾಗಲ್ಸ್ ಗೈಸ್ ನೋಡಿ ಅಲ್ಲಿ 6 ಗಾಗಲ್ಸ್ ಇದ್ದಾವೆ ನಮ್ಮ ಹತ್ರ. ನೋಡು ಸಾಕಾ? ನಿಂದಿದೆಯಲ್ಲ. ನನ್ನ ಹತ್ರ ಒಂದಿದೆ. ಬರೀ ಫೋಟೋ ಗೈಸ್ ಬಂದಾಗ್ಲಿಂದ ಎಲ್ಲರೂ ಫೋಟೋ ತಗೊಂಡ್ವಿ. ಇನ್ನೂ ಎಂಟರ್ ಆಗಿಲ್ಲ, 11ಗೆ ಎಂಟರ್ ಆಗಬೇಕು. ಫುಲ್ಲು ಜನ ಇದ್ದಾರೆ. ಕ್ರಿಸ್ಮಸ್ಸಿಗೆಲ್ಲ ರೆಡಿ ಮಾಡಿದ್ದಾರೆ, ಚೆನ್ನಾಗಿದೆ. ಏನಿಲ್ಲ. ಇವಾಗ ಟಿಕೆಟ್ ಎಲ್ಲ ತೊಗೊಂಡ್ವಿ. ಸೊ ನಮ್ಮ ಕಾಲೇಜ್ ID ಇನ್ನೂ 2024ವರೆಗೂ ಇತ್ತು. MCA ಮುಗಿದ್ರೂ ಕಾಲೇಜ್ ID ತಗೊಂಡು ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ಎಷ್ಟು 1310 ಬಿದ್ದಿದೆ ವಿತ್ ಫುಡ್ಡು. ನಿಮ್ಗೆ ವಿತೌಟ್ ಫುಡ್ ಆಮೇಲೆ ಕಾಲೇಜ್ ID ಇಲ್ಲ ಅಂತಂದರೆ 1700 ಸಮಥಿಂಗು. ಅವ್ರಿಗೆ ಫುಡ್ ಏನೂ ಇರಲ್ಲ ತಾನೇ. ನಾನು
ಚೆನ್ನಾಗೈತೆ. ಎಲ್ಲಿಗೆ? ಯಾವ ಗೇಮ್ಸ್? ಫಸ್ಟ್ ಗೇಮ್. ಜೋರಾಗಿ ಮಾತಾಡೋ, ವಾಯ್ಸ್ ಕೇಳಿಸ್ತಿಲ್ಲ. ಮಾತಾಡು ಜೋರಾಗಿ. ಫಸ್ಟ್ ಗೇಮ್ ಇದು ಗೈಸ್, ಇದು ಡ್ರೈ ಗೇಮ್ಸ್ ಅಲ್ಲಿ. ಇದು ನಾವು ಫಸ್ಟ್ ಡ್ರೈ ಗೇಮು. ಏನೋ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅದು ನೀರು ಬಂದದ್ದು ಒಂಥರ ಚೆನ್ನಾಗಿತ್ತು. ಇದೇ ಥರ ನಾವು ಎಷ್ಟೆಷ್ಟು ಗೇಮ್ಸ್ ಆಡಿದ್ದೀವಿ, ಯಾವ್ಯಾವ ಗೇಮ್ಸ್ ಆಡಿದ್ದೀವಿ, ಯಾವ್ಯಾವ ಥರ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಗೇಮಿಗೆ ಹೋಗೋಣ ಅಂತ ಬಂದಿದ್ದೀವಿ. ಅದೇನಾಗುತ್ತೋ ಗೊತ್ತಿಲ್ಲ, ಇಷ್ಟು ಮೇಲೆ ಹೋಗ್ತೈತೆ, ಭಯ ಆಗ್ತೈತೆ. ಸೊ ಹೆಂಗ್ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಎಕ್ಸೈಟೆಡ್ ಆಗಿದೆ. ಇದು ಸೆಕೆಂಡ್ ಗೇಮು. ಶ್ರೀ, ನಿಂಗೆ ಹೆಂಗ್ ಅನ್ನಿಸ್ತಿದೆ? ಆ ಗೇಮ್ಸ್ ಎಲ್ಲ ಆಡಿಕೊಂಡು ಫನ್ ಹಾಲಿಡೇಗೆ ಬಂದ್ವಿ. ಇದಂತೂ ಯಪ್ಪ ಭಯಂಕರವಾಗಿ, ನೋಡೋಕೆ ಭಯಂಕರವಾಗಿತ್ತು, ಬಟ್ ಥ್ರಿಲ್ಲಾಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಅಂತ. ಎಲ್ಲ ಡ್ರೈ ಗೇಮ್ಸು ಮಾತ್ರ ಸಖತ್ತಾಗಿತ್ತು ಆಡೋಕ್ಕೆ. ಇದೊಂದು ಫೋರ್ತ್ ಗೇಮ್ ಕೊಲಂಬಸ್. ನೆಕ್ಸ್ಟ್ ಅದಕ್ಕೆ ಹೋಗ್ತೀವಿ, ಪಕ್ಕದಲ್ಲಿ ಇದೆಯಲ್ಲ ಭಯಾನಕ. ಇಷ್ಟ ತನಕ ಆಡಿದ್ರೆ ಜೀವ ಬಾಯಿ ಬಂದಂಗೆ ಹೋಗ್ಬಿಟ್ಟೈತೆ. ಗೈಸ್, ನಾನು ಈ ಗೇಮಿಗೆ ಹೋಗಿಲ್ಲ. ಇವರಿಬ್ರು ಹೋಗಿ ಬೇಡ್ಕೊತಾ ಇದ್ದಾರೆ. ಹಾಯ್ ಮಾಡಿ. ನಾನು ಹೋಗಿಲ್ಲ, ಸೊ ಅವರೇ ಹೋಗಿದ್ದಾರೆ. ಬನ್ನಿ ಯಾವ ಥರ ಇರುತ್ತೆ. ಇವ್ರು ಹತ್ತಿರೋದು ತುಂಬ ಭಯಂಕರವಾಗಿದೆ. ನಾನು ಹೋಗಲಿಲ್ಲ, ಯಾವ ಥರ ಇರುತ್ತೆ ಅಂತ. ಅಪ್ಪ ಇದ್ದಾರೆ ನೋಡಿ guys. ನೆಕ್ಸ್ಟ್ ಇದಾಡೋಣ ಅಂತ ಬಂದಿದ್ದೀವಿ ಗೈಸ್. ನೆಕ್ಸ್ಟ್ ಇದಕ್ಕೆ ಹೆಂಗ್ ಅನಿಸ್ತಿದೆ? ನೀನು ಇಲ್ಲ, ನಾನು ಇದಕ್ಕೆ ಹೋಗ್ಲೇಬೇಕು. ಎಲ್ಲ ಬರ್ತಾನೆ ಇಲ್ಲ. ಪಾ ದೇವ್ರೇ, ವಂಡರ್ಲಾ ಎಕ್ಸ್ಪೀರಿಯನ್ಸ್ ಅಂತ ಸಖತ್ತಾಗಿತ್ತು ಗೈಸ್. ಮಸ್ತ್ ಎಂಜಾಯ್ ಮಾಡಿದ್ವಿ. ಇನ್ನಿದೆ ಈಗ ವಾಟರ್ ಗೇಮ್ಸ್ ಆಡಬೇಕು. ಆಲ್ರೆಡಿ ಟೈಮ್ ಬಂದು 3 o'clock ಆಗಿದೆ. ನೋಡಿ, ನಾವು ಆಡ್ಕೊಂಬಂದಿದ್ದು ಈ ಗೇಮ್ ನಾವು ಆಡ್ಕೊಂಬಂದಿದ್ದು. ಬಟ್ ನಾವು ಏನಂದರೆ ತುಂಬ ಭಯಪಟ್ಟಿದ್ದು ಈ ಗೇಮಿನ, ಹಿಂಗೆಲ್ಲ ಇದೆಯಲ್ಲ ಕ್ರಾಸಾಗಿ ಹಿಂಗೆ ಅಂತ. ಆ್ಯಕ್ಚುಲಿ ಎಲ್ಲ ಡ್ರೈ ಗೇಮ್ಸಲ್ಲಿ ಬೆಸ್ಟ್ ಅನಿಸಿದ್ದು ಇದೇನೆ. ಅಷ್ಟು ಭಯ ಏನೂ ಆಗಲಿಲ್ಲ, ಅದರ ಸಖತ್ತಾಗಿತ್ತು. ಅದಾಡಿದ್ಮೇಲೆ ಊಟಕ್ಕೆ ಹೋಗಬೇಕಿತ್ತು. ಊಟಕ್ಕೆ ಹೋಗೋಣ ಅಂದ್ವಿ. ಮತ್ತು ಇವರಿಬ್ಬರು ಕೊಲಂಬಸ್ ಆಡ್ತೀನಿ ಅಂತ ಅಂದರು. ಸೊ ಓಕೆ ಅಂದ್ಬಿಟ್ಟು ಅವ್ರು ಮತ್ತೆ ಕೊಲಂಬಸ್ಗೆ ಹೋದರು. ನಾನು ಹೋಗಲಿಲ್ಲ, ನಾನು ಅಲ್ಲೇ ಕೂತಿದ್ದೆ. ಆಲ್ರೆಡಿ ಒಂದ್ಸಲ ಆಗಿತ್ತು. ಅದಷ್ಟು ಮುಗಿಸ್ಕೊಂಡು ಊಟಕ್ಕೆ ಹೋಗಬೇಕಿತ್ತು. ಇನ್ನೊಂದು ಸ್ವಲ್ಪ ಡ್ರೈ ಗೇಮ್ಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿದ್ದು. ಊಟ ಆದಮೇಲೆ ಒಂದು ಸ್ವಲ್ಪ ಡ್ರೈ ಗೇಮ್ಸ್ ಎಷ್ಟೆಷ್ಟು ಆಗುತ್ತೆ ಎಲ್ಲ ಕವರ್ ಮಾಡ್ತೀವಿ. ವೀಡಿಯೋ ಎಷ್ಟಾಗುತ್ತೆ ಅಷ್ಟೇ ಮಾಡೋಕ್ಕಾಗೋದು. ಅಷ್ಟು ಆಲ್ಮೋಸ್ಟ್ ಮಾಡ್ತೀನಿ. ವಾಟರ್ ಗೇಮ್ಸಲ್ಲಿ ಮಾಡೋಕ್ಕಾಗಲ್ಲ. ಅವ್ರು ಕೊಲಂಬಸಿಂದ ಬಂದಮೇಲೆ ಊಟದ ಟೈಮ್ ಆಗಿತ್ತು. ಆಲ್ರೆಡಿ 3 ಗಂಟೆ ಆಗಿತ್ತಲ್ಲ. ಸೊ ಊಟಕ್ಕೆ ಹೋದ್ವಿ. ಊಟಕ್ಕೆ ಬಂದು ಒಂದು ಫುಲ್ ಮೀಲ್ಸು, ಫ್ರೈಡ್ ರೈಸು ಮತ್ತು ಗೋಬಿ, ನೂಡಲ್ಸು ಮತ್ತು ಗೋಬಿ, ಕೋಕ್ ಕೊಟ್ಟಿದ್ರು. ಒಂಥರ ಚೆನ್ನಾಗಿತ್ತು. ನಮಗೆ ಫುಡ್ ಟಿಕೆಟ್ ಜೊತೆಗೆ ಫುಡ್ ಇನ್ಕ್ಲೂಡ್ ಆಗಿತ್ತಲ್ಲ. ಸೊ ಏನಾದರೂ ಅಲ್ಲಿರೋ ಮೆನ್ಯೂ ಹೇಳೋರು, ನಾವು ಏನು ಬೇಕಾದರೂ ತೊಗೋಬೇಕಿತ್ತು. ಸೊ 3 ಜನ ಡಿಫ್ರೆಂಟಾಗಿ ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಊಟ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಅಲ್ಲೇ ಡ್ರೈ ಗೇಮ್ಸ್ ಎಲ್ಲ ಇದ್ದು. ವಾವ್, ಗುಹೆ ಒಳಗಡೆ ಸಕ್ಕತ್ತಾಗಿದೆ ಇದು ಮಾತ್ರ.
ನಾವು ಟ್ರೈನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಡೆವಿಲ್ ಹೌಸ್ಗೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಯಾಕೆ ಹಾಕಿಲ್ಲ ಅಂದರೆ ಫುಲ್ಲು ಕಿರ್ಚಾಡ್ಬಿಟ್ಟಿದ್ದೀವಿ, ನಮ್ಮದೇ ಎಲ್ಲ ವಾಯ್ಸ್ ಇದೆ. ಸೊ ಹಾಗಾಗಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಟ್ ಸಕ್ಕತ್ತಾಗಿತ್ತು. ಯಾವ ಥರ ಅಂದರೆ ಹಿಂಗೆ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಡೋರ್ ಕ್ಲೋಸ್ ಆಗುತ್ತೆ, ಡೋರ್ ಓಪನ್ ಆಗುತ್ತೆ, ಅಲ್ಲೆಲ್ಲೋ ವಿಂಡೋ ಥರ ಹಾಕಿರ್ತಾರೆ, ಸಡನ್ನಾಗಿ ಗಾಳಿ ಬರುತ್ತೆ, ಹಿಂಗೆ ಸ್ಕೆಲಿಟನ್ ಎಲ್ಲ ಎದ್ದು ನಿಂತ್ಕೊತವೆ. ಹಿಂಗೆ ನೀರೊಳಗಡೆ ಒಂದು ಮನುಷ್ಯನ ಬಾಡಿ ಥರ ಇರುತ್ತೆ, ಅದು ಎದ್ದು ನಿಂತ್ಕೊಳೋದು ಒಂಥರ ಸಕ್ಕತ್ತಾಗಿತ್ತು. ಕ್ಯೂರಿಯಸ್ ಆಗಿತ್ತು. ಬಟ್ ಅಲ್ಲೇನು ಬರಲ್ಲ ಅನ್ನೋದು ಗೊತ್ತಿರುತ್ತೆ, ಅಂದರೆ ಏನಂದರೆ ಒಂಥರ ಭಯ, ಈಗ ಬಂದುಬಿಟ್ರೆ ಹಿಂಗೆ ಮಾಡ್ರೆ ಅಂದರೂ ನಾವಂತೂ ಮುಂದೆ ನೋಡೋಕ್ಕಿಂತ ಹಿಂದೆ ಯಾರು ಬಂದು ಹಿಂಗೆ ಇಟ್ಕೊಂಡು ಆ ಥರ ಆಗಿಬಿಡುತ್ತಾ, ಆ ಥರ ಭಯ ಇತ್ತು. ಅಂದರೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೆ. ನಂಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಡೆವಿಲ್ ಹೌಸೇನೆ. ಬಟ್ ಸಖತ್ತಾಗಿತ್ತು. ವಂಡ್ರಲ್ಲಾಗಿ ಯಾರು ಹೋಗ್ತಿರೋ ಮಸ್ಟು ಹೋಗಿ ಇದನ್ನು ನೋಡಿ, ಸಖತ್ತಾಗಿರುತ್ತೆ. ಒಂಥರ ಹಿಂಗೆ ಹೋಗ್ತಾರೆ, ಒಂದು ಸಲಿಗೆ 6 ಮೆಂಬರ್ಸ್ 5 ಮೆಂಬರ್ಸ್ ಹೋಗ್ಬೋದು. ಚೆನ್ನಾಗಿತ್ತು. ಇನ್ನೆಲ್ಲ ಡ್ರೈ ಗೇಮ್ಸ್ ಮುಗಿಸ್ಕೊಂಡು ಫೈನಲಿ ವಾಟರ್ ಗೇಮ್ಸಿಗೆ ಆಲ್ರೆಡಿ ಒಂದು 4:30 ಆಗಿತ್ತು. 6:30ಗೆ ಎಲ್ಲ ಗೇಮ್ಸು ಕ್ಲೋಸ್ ಆಗುತ್ತೆ. ಅಲ್ಲಿ ಎಲ್ಲ ಗೇಮ್ಸು ಎಷ್ಟಾಗುತ್ತೆ ಅಷ್ಟು. ಇನ್ನು ವಾಟರ್ ಗೇಮ್ಸ್ ಅಷ್ಟೇ ಇದ್ದಿದ್ದು. ಆಲ್ಮೋಸ್ಟ್ GRS ಅಲ್ಲೆಲ್ಲ ಆಡಿದ್ವಲ್ಲ, ಓಕೆ ಅಂದ್ಬಿಟ್ಟು ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ವಾಟರ್ ಗೇಮ್ಸಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ವಾಟರ್ ಗೇಮ್ಸ್ ಎಲ್ಲ ಅಷ್ಟೇ ನಾವು ಕ್ಲಿಪ್ಸ್ ತೊಗೊಂಡಿದ್ದು. ಇನ್ನು ಫೋನೆಲ್ಲ ಲಾಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿತ್ತು. ವಾಟರ್ ಗೇಮ್ಸ್ ಎಲ್ಲ ಹಿಂಗೆ ಜಾರ್ಕೊಂಡು ಒಂಥರ ಎಲ್ಲ ಚೆನ್ನಾಗಿತ್ತು ಮ್ಯಾಟಲ್ಲಿ. ಅದಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಆಲ್ರೆಡಿ ಟೈಮ್ ಆಯ್ತಿನ ಹೊರಟ್ವಿ ನಮ್ಮ ಮನೆಗೆ. ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ವಂಡ್ರಲ್ಲ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಶ್ರೀ ಹೆಂಗೆ ಅನ್ನಿಸ್ತು ಶ್ರೀ? ಅಯ್ಯೋ ಬೇಡಪ್ಪ, ಸಾಕಾಗಿತ್ತು. ಆಮೇಲೆ ನೀನು ಹೇಳು ಒಂಥರ ಚೆನ್ನಾಗಿತ್ತು. ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕಿರ್ಚಾಡಿ ಕಿರ್ಚಿ ಅಷ್ಟು ಹಿಸ್ಟ್ರಿ ಹೇಳ್ತಾರೆ ಸೇಮ್ ಹಾಗೆ ಸೆಲೆಕ್ಟಾಗಿಲ್ಲ, ಒಂದು ಎಕ್ಸ್ಪ್ರೆಸ್ ಮಾಡಲ್ಲ. ಅಂದರೂ ನಾವು ಕಿರಿತಾರೆ ವಾಯ್ಸ್ ಏನೂ ಅಷ್ಟು ಇದಾಗಿಲ್ಲ, ಬರೀ ಪೇಯ್ನ್ ಇದೆ, ಥ್ರೋಟ್ ಪೇಯ್ನು. ಬಟ್ ಅವಳಿಗೆ ವಾಯ್ಸ್ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗಿ ನೀರು ಬಿಡಿಸಲೇ ಇಲ್ಲ. ಬಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ನೀರು ಕುಡಿದ್ನ, ಫಸ್ಟ್ ನಾನು ಥ್ರೋಟ್ ಇನ್ಫೆಕ್ಷನ್ ಇತ್ತು, ಆಗಿತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಬಟ್ ಸ್ಟೂಡೆಂಟ್ ಐಡಿ ಇದ್ದರೆ ಬೆಟರ್ ಹೋಗಿ, ಕಡಿಮೆ ಆಗುತ್ತೆ. ಒಂದು 300-400 ಸಮಥಿಂಗ್ ಕಡಿಮೆ ಆಗುತ್ತೆ. ಸೊ ವಿಸಿಟ್ ಮಾಡಿ ಗೈಸ್, ಆ ಸೈಡಲ್ಲಿ ಬನ್ನಿ, ಎಲ್ಲ ವಿಸಿಟ್ ಮಾಡಿ. ವಂಡರ್ಲಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಅದನ್ನು. ಬಟ್ ಏನಂದರೆ ಗೈಸ್ ಫಾಸ್ಟಾಗಿ ಹೋಗಬೇಕು, ತುಂಬ ಕ್ಯೂ ಇರುತ್ತೆ. ವೀಕೆಂಡಲ್ಲಿ ಮಾತ್ರ ಹೋಗ್ಬಿಡಿ, ವೀಕ್ ಡೇಸಲ್ಲಿ ಹೋಗಿ. ವೀಕ್ಡೇಸಲ್ಲಿ ಬನ್ನಿ, ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಬಂದರೆ ಯಾವ ಗೇಮ್ಸ್ ಕರೆಕ್ಟಾಗಿ ಕವರ್ ಮಾಡೋಕ್ಕಾಗಲ್ಲ. ಚಳಿ ಹೆಂಗೆ ಆಗ್ತೈತೆ, ತುಂಬ ಚಳಿ ಆಗ್ತಿದೆ, ಆಗ್ತಿಲ್ಲ. ನಾನು ಶ್ರೀ ಏನಾದರೂ ಹೇಳ್ತೀಯ ಶ್ರೀ? ಹಂಗೆ ಆಗಿರೋದು ಇವಾಗ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.